ಸೀರೆ ತಗೊಂಬಂದಿದ್ಲು ಮೊನ್ನೆ. ಮೂವರು ನೀವೇ ಉಡ್ಕೊಂಡು ಹೋಗಿರ್ತೀರ. ಅವಳೇ ಬೇರೆ ತಗೊಂತಾಳೆ ದೀಕ್ಷಾ, ನೀವೇನೆ ಉಡ್ಕೊಂಡು ಹೋಗ್ರಿ. ಅವನು ನಮಗೆ ಸೀರೆ ಬೇಡ, ಯಾತೋ ಬೇಡ, ಎಲ್ಲರ ಅಕ್ಕ ತಂಗಿ ಚೆನ್ನಾಗಿದ್ರೆ ಸಾಕಾಯ್ತಮ್ಮ. ಅವೇ ಬಿರ್ನೆ ಮಸ್ತಾಗಿದ್ದಾವೆ, ಅವನು ಹುಡ್ಕೊಂಬಕ್ಕೆ ಆಗಲ್ಲ ನಮಗೆ. ಬಿಡತ್ಲ ಸೀರೆ ಯಾರು ಹುಡ್ಕೊಂತಾರೆ ಅಮ್ಮಂಗೆ ಆಗುತ್ತೆ ನಮಗೆ. ಅವೆಲ್ಲ ಎಲ್ಲಿ ಏನು ಬೇಡ, ಎಲ್ಲರೂ ಚೆನ್ನಾಗಿದ್ರೆ ಸಾಕು. ಅವಳ ಇದ್ದಾಳೇನ ಕರೀಲಿ ಆ ದೀಕ್ಷನ. ನಡಿ ತಾಂಬ ಅಂತೆ. ದೀಕ್ಷಾ ದೀಕ್ಷಾ, ಸೀರೆ ತಂದಿದ್ದಲ್ಲ ಅವ್ನು ತಗೊಂಬರ ಇಲ್ಲಿ. ಯಾವ ಸೀರೆ? ಮೊನ್ನೆ ಅಸಡಿ ಜನಮ್ ತಂದಿದ್ದಲ್ಲ ಅವನ್ ತಗೊಂಬ ಇಲ್ಲಿ. ಯಾವಮ್ಮ? ಯಾವೂ ಇಲ್ಲ, ಯಾವ ಸೀರೆನೂ ಇಲ್ಲ. ಯಾಕೆ? ಮೊನ್ನೆ ಹೊಸಡಿ ಜನಮ್ತ 3 ತಂದಿದ್ದಲ್ಲ, ಅದಕ್ಕೆ ನಿಂತೀರ ಇನ್ನೊಂದು ತಗೊಂಬಂದು ದುಡ್ಡು ಕೊಡ್ತೀನಿ. ಇವ್ರು 3 ಹುಡ್ಕೊಂಡು ಹೋಗ್ತಾರೆ. ಅವನು ಸಂಗೀತನೂ ಬಂದವಳೆ, ಅದಕ್ಕೇನೆ ಓಸಾರು ಹುಡ್ಕೊಂಡು 3 ಹುಡ್ಕೊಂಡು ಹೋಗ್ತಾರೆ. ಅಕ್ಕ ಊರಿಗೆ ಹೋಗ್ತಾರಂತೆ, ಹುಡ್ಕೊಂಡು ಹೋಗ್ಲಿ, ನಿಂತೀರ ಇನ್ನೊಂದು ತಗೊಂಬಂತೆ. ಇಲ್ಲ ಕಣಮ್ಮ, ಇಲ್ಲ. ನಾನು ನಾಳೆನೇ ಯಾರೋ ನನ್ನ ಫ್ರೆಂಡಿಗೆ ಕೊಟ್ಟೆ, ನೀನು ಬೇಡ ಅಂದಲ್ಲ, ಅದಕ್ಕೆ ನಾನು ನಾಳೆನೇ ಬೇರೆಯವ್ರಿಗೆ ಕೊಟ್ಟೆ. ಇವ್ರಿಗೆ ಬರಲ್ಲ ಅಂತಂದ್ರಲ್ಲ ಫೋನ್ ಮಾಡಿದ್ಕೆ, ಇವಳು ಮಾತು ಕಟ್ಕೊಂಡು ಬರಲ್ಲ ಅಂದ್ರಲ್ಲ, ಅದಕ್ಕೆ ನಾನು ನನ್ನ ಫ್ರೆಂಡ್ಗಳಿಗೆ ಕೊಟ್ಟು ನಾನು ದುಡ್ಡು ಇಸ್ಕೊಂಡೆ ಕಣಮ್ಮ. ಅಲ್ಲ ಒಂದು ಮಾತನೇ ಹೇಳಿಲ್ಲ ನಾನು. ಬಿಡಮ್ಮ, ಯಾವಾಗ ಬರ್ತಾರೆ ಹುಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬೀರ್ನ ಕಿಕ್ಕು ಅಂತ ಹೇಳಿದ್ದೀನಿ, ಆಲೆ ಕೊಟ್ಟೆ ಅಂತ ಹೇಳ್ತೀಯಲ್ಲೇ ದೀಕ್ಷಾ. ಸುಮ್ಮನಿದ್ರೆ ತರೋಗು, ನೀನು ಇಂಥ ಕೇಣಿ ಮಾಡಬೇಡ. ಇಂಥದ್ರಾಗೆಲ್ಲನ ತಿರನ ತತ್ತೀವಿ ಹುಡ್ಕೊಂಬಂತೆ, ನಿನಗೆ ತಾಮಾಗ ದುಡ್ಡು ಕೊಡ್ತೀವಿ, ನೀನೇ ತರ್ಮಂತೆ ಹೋಗಿ, ನೀನೇ ನಿಲ್ಲೇ ಇರ್ತೀಯ, ಅವ್ರು ಊರಿಗೂ ಹೋಗ್ತಾರೆ. ಬಿಡಮ್ಮ, ಅವಳು ಇಂಥದ್ರಾಗೆಲ್ಲ ಕೇಣಿ ಮಾಡಿದ್ರೆ ಅಷ್ಟೇನಿ. ಅವಳನ್ನ ಯಾರೂ ಹತ್ರಕ್ಕೆ ಬಿಡಿಸ್ಕೊಂಬಲ್ಲ. ಏನೇ ಗೊತ್ತಾಗಲ್ವೇನೆ ನಿನಗೆ? ಯಾಕೆ ಹಿಂಗೆ ಮಾಡ್ತೀಯ ನೀನು ದೀಕ್ಷಾ? ಏನು ತಿಳಿಯುತ್ತಾ ತಿಳಿಯಲ್ವಾ ನಿನಗೆ? ಯಾಕೆ ಸಂಗೀತನ ಹಂಗೆಲ್ಲ ಅಂತೀಯ? ಅಮ್ಮನಿಗೆ ಹೋಗ್ಬೇಡ ಅಂತ ಏನು ಮಾಡಿದ್ದಾಳೆ ಅವಳು ಅಂತದ? ಏನು ಮಾಡಿದಾಳೆ ಅಂತ ಹೇಳಿ ನೀನು ಯಾಕೆ ಹಿಂಗೆ ಮಾತಾಡ್ತೀಯ, ನೀನು ಯಾಕೆ ಹಿಂಗೆ ಆಡ್ತೀಯ ಅಂತ ಮನೆಯಾಗಿ. ಅವಳು ನಿಮ್ದೊಳ್ಳೆ ಚೆನ್ನಾಗೈತಮ್ಮ, ನಾನೇನು ಮಾಡಿದೆ? ನನಗೆ ಹಂಗೆ. ಮತ್ತೆ ನಮ್ಗೆ ಇಷ್ಟ ಇಲ್ವಾ? ನಾವು ಮಾತಾಡ್ಸಲ್ಲ ಅಷ್ಟೇ. ನೀವೆಲ್ಲ ಚೆನ್ನಾಗಿರ್ರಿ, ಚೆನ್ನಾಗಿರೋರ್ನ ಯಾರೇನು ನಾವೇನೇನು ಬೇಡ ಅಂದಿಲ್ಲ. ಚೆನ್ನಾಗಿರ್ರಿ ಅಕ್ಕ, ಚೆನ್ನಾಗಿರಿ. ನಾನು ಏನು ಅಂದಿದ್ದೀನಿ? ಇಲ್ಲದೆಲ್ಲ ಪಿಂಟ್ಲಿಕ್ಕಿದೆಯಲ್ಲ ಅವ್ರತಾಗೆ. ನಾನು ಏನು ಅಂದಿದ್ದೀನಿ ಸಂಗೀತ? ನಾನೇನು ಹೇಳಿಲ್ಲಮ್ಮ ಅಕ್ಕ, ಸುಮ್ಮನಿರ್ರಿ. ನಾನು ಹೇಳ್ಕೊಟ್ಟಿದ್ದೀನಿ, ಅಮ್ಮಂಗಾಗುತ್ತೆ ಅವಳಿಗೆ. ಸುಮ್ಮನಿರ್ರಿ, ಏನು ಮಾತಾಡಬೇಡ್ರಿ. ಇವಾಗ ಸುಮ್ಮನಿರವೆಲ್ಲ ಮಾತಾಡಬೇಡ ನೀನು. ಸುಮ್ಮನಿರಮ್ಮ, ಅವಳಿಗೆ ಸರಿಯಾಗಿ ಹೇಳ್ತೀನಿ. ಸುಮ್ಮನಿರಿ, ಮುಚ್ಚ ಬಾಯಿ. ನಿನ್ನೆ ಯಾಕೆ ಎಲ್ಲಿಕ್ಕೊಂಡಿರೋದು? ನೀನು ಹೇಳ್ದಂಗೆ ಕೇಳ್ಕೊಂಡು ಇರಲಿ ಮನೆಯಾಗೆ ಅಂತ ನಿಕ್ಕೊಂಡಿರೋದು. ನೀನು ಹೇಳ್ದಂಗೆ ಕೇಳೋಕ್ಕಲ್ಲ ಅಪ್ಪ ಅಮ್ಮ ಇರೋದು. ಅಪ್ಪ ಅಮ್ಮ ಹೇಳ್ದಂಗೆ ನೀನು ಕೇಳಬೇಕು. ಏನು ಅವ್ರಿಲ್ದಲೇ ನೀನು ಬಂದಿದ್ದೇನೆ? ಹೆಂಗೆ ಮಾತಾಡ್ತಾಳೆ ನೋಡು. ಅವ್ರು ಹೇಳವ್ರೆ, ಅವ್ರಿಗಿಷ್ಟ ಆತ ಮಗಳನ್ನ ಕರ್ಕೊಂಬಂದವ್ರಿ. ಬಿಡು ಹೋಗಿ, ನೀವೇನು ಲವ್ ಮಾಡಿ ತಾನೇ ಮದುವೆ ಆಗಿರೋದು. ನೀನು ಕರ್ಕೊಂಬಂದು ಮನೆಗೆ ಇಕ್ಕೊಂಡಿಲ್ವೇ? ಹಂಗೇನೆ ಅವಳು ಮಗಳನ್ನು ಕರ್ಕೊಂಬಂದವ್ರು. ಅವಳು ಮಗಳೇ ನಿನ್ನಂತೆ, ಅವಳು ಮಗಳೇನೆ. ನೀನು ಹಿಂಗೆಲ್ಲ ಮಾತಾಡಬೇಡ. ಅವ್ರು ಹೇಳ್ದಂಗೆ ನೀನು ಕೇಳಬೇಕು. ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡ. ನೋಡಿ ಹೇಳಿರ್ತೀನಿ. ನಿಂದು ಯಾಕೆ ಜಾಸ್ತಿ ಆಗ್ತೈತೆ ದೀಕ್ಷಾ? ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರೋದು ಕಲಿ. ಅಮ್ಮ ನೀವು ಅಷ್ಟೇ, ಅವಳಿಗೆ ಎಷ್ಟ್ರಾಗ ಇಕ್ಕಬೇಕು ಅಷ್ಟ್ರಾಗಿ ಇಟ್ಕೊಳ್ರಿ. ತಲೆ ಮೇಲೆ ಕುಂಡ್ರಿಸ್ಕೋಬೇಡ್ರಿ. ತಲೆ ಮೇಲೆ ಕುಂಡ್ರಿಸ್ಕೊಂಡ್ರೆ ಅಷ್ಟೇನೆ ಅವಳು. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ಸಣ್ಣಳಾಗಿ ನೀನು ಮಿತಿ ಮೀರಿ ಮಾತಾಡಬಾರ್ದು. ಅಪ್ಪ ಅಮ್ಮ ಈಗ ಅವ್ರಿಗೆ ಇಷ್ಟ ಇದ್ದಾಗ ಅವ್ರು ಕರ್ಕೊಬರ್ತಾರೆ, ಅವ್ರಿಗೆ ಬೇಡ ಅವ್ರು ಕರ್ಕೊಂಬರಲ್ಲ. ಸುಮ್ಮನಿರ್ಬೇಕು. ಅವ್ರಾಗಿ ಅವ್ರು ಬಂದಮೇಲೆ ನಿಂದೇನು ನಿಂದು? ಅವಳನ್ನ ಯಾಕೆ ಕರ್ಕೊಬತ್ತೀರಾ ಅಂತ ನೀನು ಕೇಳಂಥದ್ದೇನು? ನೀನು ಕೇಳಂತ ನಿನಗಿಲ್ಲಿ ಎಷ್ಟು ಇರೋ ಅಧಿಕಾರ ಐತಾ? ಅವಳಿಗೂ ಇಲ್ಲಿ ಬರೋ ಅಧಿಕಾರ ಐತೆ, ನಮಗೂ ಇಲ್ಲಿ ಬರೋ ಅಧಿಕಾರ ಐತೆ. ನೀನು ಮಾತಾಡ್ಬೇಡ ಅವೆಲ್ಲ ಸಣ್ಣಳಾಗಿ. ನೋಡಿ ಹೇಳಿರ್ತೀನಿ. ನೋಡಮ್ಮ ಹೆಂಗೆ ಮಾತಾಡ್ತಾರೆ. ಒಂದು ಸ್ವಲ್ಪನಾದ್ರೂ ನೋಡು. ನೀವು ನಾನು ಬೇಡ ಅಂದೆ, ಕೇಳಲಿಲ್ಲ. ಹೋಗಿ ಅವಳನ್ನ ಕರ್ಕೊಂಬಂದಿದ್ದಕ್ಕೆ ಇವಾಗ ನೋಡು ಅವ್ರ ತಾಗೆಲ್ಲ ನಾನು ಮಾತು ಕೇಳಬೇಕು. ನಾನೇನಮ್ಮ ಮಾಡಿದ್ದೀನಿ ಅಂಥದ್ದು? ಬೇಡ ಕಣಮ್ಮ, ಅವ್ರು ಸರಿ ಇಲ್ಲ ಅಂತ ಹೇಳಿ ನೀನು ಬೇಡ ಮದುವೆ ಆಗಬೇಡ ಅಂತಂದೆ. ಅಯ್ಯಮ್ಮ ನೀನು ಮಾತಾಡಲ್ವಲ್ಲ ಸೇನೆ ದಿನದಿಂದನ, ಅದಕ್ಕೆ ಬಿಡು ಮಾತಾಡ್ಸಲ್ಲ ಅಂತ ಹೇಳಿ ನೀನು ಬೇಡ ಅಂತ ಹೇಳಿದ್ದೆ. ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದೆ ಅಷ್ಟೇ. ನಮಗೇನೇನು ಬೇರೆದೇನು ಇಲ್ಲ. ನಾವೇನೇನು ಬಿಡಪ್ಪ ಮಸ್ತಾಗಿಲ್ಲ, ಎಲ್ಲ ನಮಗೆ ಸಿಗುತ್ತೆ ಎಂಬಕ್ಕೇನು ನಮಗೇನೇನು ಇಲ್ಲ. ನಾವೇನೇನೇನು ಬೇಡ, ನಾವೇನೇನು ಕಳ್ತನ ಮಾಡ್ತಾ ಇಲ್ಲ ಇಲ್ಲಿ. ನಮ್ಗೆ ಯಾಕೆ ಹಂಗೆ ಹೇಳ್ತೀರಾ? ಅದನ್ನೇನೆ ಇವಾಗ ಅಪ್ಪ ಅಮ್ಮಗೆ ಇಷ್ಟ ಆಗೈತೆ ಕರ್ಕೊಂಬಂದವ್ರೆ. ನೀನು ಎಕ್ಸ್ಟ್ರಾ ಮಾತಾಡಬೇಡ. ಯಾಕೆ ಕರ್ಕೊಂಬಂದ್ರಿ, ಏನು ಎತ್ತ ಅಂತ ಹೇಳಿ. ಎಲ್ಲರೂ ಚೆನ್ನಾಗಿರ್ಬೇಕಣಮ್ಮ ಅಂತ ಹೇಳಿದ್ರೆ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲೇ. ಇವಾಗ ನೋಡು, ಅಮ್ಮ ಅಂತ ದುಡ್ಡು ಇಸ್ಕೊಂಡೋಗಿ ಸೀರೆ ತಗೊಂಬಂತಾನೆ ಮುಚ್ಕೊಂಡು ಇಕ್ಕೋಬೇಕಾಗಿತ್ತು ನಿನ್ನ ಬೀರ್ನಕ್ಕೆ. ನೀನು ಹೆಂಗೆ ಕೊಟ್ಟು ಬಂದೆ? ಮತ್ತೆ ದುಡ್ಡು ಕೊಟ್ಲೆ ನಮ್ಮ ಅವಳು? ಇಸ್ಕೊಳಮ್ಮ ದುಡ್ಡು ಅವ್ಳದಾಗೆ. ಇವಳಿಗೆ ಎಲ್ಲ ಇದು ಮಾಡಿಬಿಟ್ರೆ ಅಷ್ಟೇನೆ. ಅವಳು 4 ತರಬೇಕು. ನೀನು ಹೆಂಗೆ 3 ತಂದೆ? ನಮ್ಮ ಅಕ್ಕ ತಂಗಿಯರು 4 ತರಬೇಕಾಗಿತ್ತು ನೀನು ತರೋಳು. ಅಯ್ಯೋ, ಅವಳು ಮಾತಾಡಿಸ್ತಿರ್ಲಿಲ್ವಲ್ಲ, ಅದಕ್ಕೆ ತರಲಿಲ್ಲ. ಅವಳೇನು ಬತ್ತಿದ್ಲ ಇಲ್ಲಿಗೆ? ಬತ್ತಿರಲಿಲ್ಲ. ಅಮ್ಮ ಏನೂ ಮಾತಾಡಿಸ್ತಿರ್ಲಿಲ್ಲ. ಇವತ್ತು ಹೋಗಿ ನೀವು ಬಂದಿರೋದು ಕರ್ಕೊಂಬಂದಿರೋದು. ಮುಚ್ಚು ಬಾಯಿ, ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ಮಾತು ಜಾಸ್ತಿ ಬಳಸ್ಬೇಡ ನೀನು. ನೋಡಿ ಹೇಳಿರ್ತೀನಿ, ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರು. ಸುಮ್ಮನೆ ಬಾಯಿ ಐತೆ ಅಂತ ಮಾತಾಡೋಕೆ ಹೋಗ್ಬೇಡ. ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕಮ್ಮ. ನೀವು ಅವಳ ಮಾತೇನು ಕೇಳೋಕೋಗ್ಬಿಡ್ರಿ. ನೀವು ಅಂತಾರೆ ಸುಮ್ಮನಿರಿ. ನಮ್ಮ ಅಪ್ಪ ಏನು ಕೇಳಲ್ಲ, ನೀನೇನೆ ಅವಳನ್ನ ತಲೆ ಮೇಕೆ ಇಕ್ಕೊಂಡ್ರೆ ನೆತ್ತಿ ಮೇಕೆ. ಸುಮ್ಮನಿರ್ರಿ ಅಕ್ಕ. ಅತ್ಲಾಗೆ ಹೋದ್ರೂ ಹೋಗ್ರಿ, ಉಳ್ಳ ಬಂದಿದ್ದೀವಲ್ಲ, ಇವಾಗೆಲ್ಲ ಚೆನ್ನಾಗಿದ್ದೀವಲ್ಲ, ಯಾಕೆ ಸುಮ್ಮನಿರು. ಹೋಗತ್ಲಾಗೆ ಹೋದ್ರೂ ಹೋಗ್ಲಿ, ಅಲ್ಲಿ ಬೀರ್ನಾಗ ಐತಿ ನಂದೇನು. ಅವಳು ಗುಡಿಸಿ ಕಳಿಸು. ಅದು ಹೆಂಗೆ ಹೋಗ್ತಾಳೆ? ಇನ್ನು ಅವಳು 1-2 ದಿನ ಇದ್ದೋಗಕ್ಕೆ ಬಂದವಳೆ. ಅವಳು 1-2 ದಿನ ಇರ್ತಾಳೆ.
ಮದುವೆಯಾಗಿ ಹೊಸಬ್ನಾಗಿಂದ ನಾವು ಬಂದಿಲ್ಲ. ಅದಕ್ಕೇ ಅವಳು ಇಲ್ಲೊಂದು 2 ದಿನ ಇರ್ತಾಳೆ. ನಾವು ಒಂದು ವಾರ ರಜಾ ಹಾಕಿ ನಾವು ಇರ್ತೀವಿ ಇಲ್ಲೇನು ಅಷ್ಟೇನು. ಅವಳು ಒಂದು 2 ದಿನ ತವ್ರ ಮನೆಗೆ ಇದ್ದೋಗ್ತಾಳೆ. ಎಂಥ ಹೆಣ್ಮಕ್ಳಿಗೂ ಒಂದು 2 ದಿವಸ ತವ್ರ ಮನೆಗೆ ಇರಬೇಕು ಎಂಬುದು ಆಸೆ ಇರುತ್ತೆ. ಇರ್ತಾಳೆ ಕಣೆ, ಉಡ್ಸ್ಕೊಳ್ಸು ಅಂತ ನೀನು ಯಾರೇ ಹೇಳಕ್ಕೆ? ನೀನು ನೀನು ಹೋಗ್ಬೋದಲ್ಲ. ಅಲ್ಲ ನೀನು ಹೆಂಗೆ ಮಾತಾಡ್ತೀವಿ ಹೇಳು ದೀಕ್ಷಾ. ನೋಡು, ನಾವು ಯೋಟೆ ನೋಡ್ಕೊಂಡು ಯೋಟೆ ಮಾಡಿಕೊಂಡು ನಾವು ಇಲ್ಲೇ ಇದ್ರೂ ನಮಗೆ ಬೆಲೆ ಕೊಡಲ್ಲ. ಹೆಂಗೆ ಮಾತಾಡ್ತಾರೆ ನೋಡಮ್ಮ ಅವರೆಲ್ಲನ. ನೀನಮ್ಮ ಹೇಳೋಕ್ಕಾಗಲ್ಲ ಗೊತ್ತೇ. ನೀನು ಇದು ಬೇಡ, ಸುಮ್ಮನಿರ್ತೀಯ. ಅದಕ್ಕೆ ಮತ್ತೆ ಹತ್ರದಾಗ ಇರಬಾರ್ದು ಅಂಬದು ಬಿಡು. ಇವಳೇನು ಇಲ್ಲೇ ಇರ್ತಾಳೆ ಅಂತ ಹೇಳಿ ನನಗೂ ಮರ್ಯಾದೆ ಕೊಡಲ್ಲ ಕಣಮ್ಮ ನೀನು. ಅವ್ರ ಮೂವರದೇ ಲೆಕ್ಕ, ನಂದೇನು ಲೆಕ್ಕಿಲ್ಲ ನಿಮಗೆ. ಏಯ್ ಮುಚ್ಚ ಬಾಯಿ ಮಾತಾಡ್ಬಿಟ್ರೆ ನೋಡಿ ಮುಷ್ಣಿಗೆ ಒಯ್ದು ಬಿಡ್ತೀನಿ. ಅಲ್ಲ ನಾನು ಅವಾಗಿಂದ ನೋಡ್ತೇನೆ ಬಿಡತ್ತ ನಮ್ಮಮ್ಮ ಕರ್ಕೊಂಬಂದೈತೆ ಎಲ್ಲರೂ ಸೆನಕಿರ್ಲಿ ಅಂತ ಹೇಳಿ ಸೆನಕಿರಾನ ಅಂಬ ಸುದ್ದಿ ಇಲ್ಲ. ಮಾತಾಡ್ತೀಯ, ಮಾತು ಬಳಸ್ತೀಯ. ಯಾಕೆ ನೀನು ಮಾತು ಬಳಸೋದು ನೀನು? ಯಾಕೆ ಮಾತು ಉದ್ದ ಮಾಡೋದು ನೀನು ಅಂತ ಹೇಳಿ. ನೀನು ಇಲ್ಲೇ ಇದ್ರು ನಮ್ಮನ್ನೇನು ನೋಡ್ಕೊಂಬಲ್ಲ ನೀನು. ಮುಂದೋಟ ಕಾಪಿ ಕಾಸು ಕೂಡ ಕೇಸ್ ಮಾತಾಡ್ತೀಯ ಗೊತ್ತೈತಿ. ನಾನು ಬಿಡತ್ತ ಹೇಳ್ಕೆಬಾರ್ದು ಅಂತ ಸುಮ್ಮನಿದ್ದೀನಿ. ವರ್ಷಿತಮ್ಮ ಒಂದು ಲೋಟ ಕಾಪಿ ಕಾಸು ಕೊಡಕ್ಕೆ ಇದು ಮಾಡ್ತಾಳೆ ಗೊತ್ತೇ. ನಾನು ಬಿಡತ್ತ ಹೋದ್ರು ಹೋಗ್ಲಿ ಅಂತ ಸುಮ್ಮನಾದ್ನಲ್ಲ. ಅದಕ್ಕೆ ಅವಳೆ ಮೊನ್ನೆಗನವಾಗೆ ಅದೆಲ್ಲ ದುಡ್ಡಿತ್ತು, ನೀವು ಅವಳು ಕೊಟ್ಟಿದ್ದು ಸಂಗೀತ ತಂದು ಕೊಟ್ಟಿದ್ದು ನಿಮ್ಮ ಅಪ್ಪನ ಕೈಗೆ. ನಿಮ್ಮ ಅಪ್ಪನ ತಗ್ಗನವ ಇಸ್ಕೊಂಡೋಗಿ ಅದನ್ನೆಲ್ಲ ನಿನ್ನ ಹೆಸ್ರು ಫಿಕ್ಸೆಡ್ ಮಾಡ್ಕೊಂಡಲ್ಲೇ. ನಾವೇನ ಕೇಳಿದ್ವೇನೆ ದೀಕ್ಷಾ? ಯಾಕೆ ಹಿಂಗೆ ಮಾತಾಡ್ತೀಯಮ್ಮ ನೀನು? ಚೆನ್ನಾಗಿರೋದು ಕಲ್ಕೊಳ್ರಮ್ಮ. 4 ಜನ ಅಕ್ಕ ತಂಗಿಯರು ಒಬ್ಬೊಬ್ರದ್ದು ಒಂದೊಂದು ಥರ ಆದರೆ ನಮ್ಗೆ ನೆಮ್ಮದಿರಲ್ಲ ಕಣಮ್ಮ. ನೋಡಿ ಹೇಳಿರ್ತೀನಿ, ನಮಗೆ ನೆಮ್ಮದಿ ಕೊಡ್ತೀರ ಇಲ್ಲ ನೀವು? ಅವಾಗಂತೂ ನೆಮ್ಮದಿರಲಿಲ್ಲ ಅಂತ ಬಡ್ತಾನ. ಇವಾಗ ನೋಡಿದ್ರೆ ನೆಮ್ಮದಿಯಾಗಿರೋ ಕಾಲದಾಗೆ ಎಲ್ಲ ಇದ್ರೂ ನೆಮ್ಮದಿಯಾಗಿರೋ ಕಾಲದಾಗೆ ನೀವು ನೆಮ್ಮದಿ ಕೊಡಲ್ಲಲ್ಲಮ್ಮ. ನೀವು ಹಿಂಗೆ ಅಕ್ಕ ತಂಗಿಯರೆಲ್ಲ ಹಿಂಗೆ ಮಾಡ್ಕೊಂಡ್ರೆ ನಾವೇನು ಮಾಡ್ಬೇಕು ಹೇಳು? ಹಿಂಗೆ ಗುದ್ದಾಡಿದ್ರೆ ಒಬ್ರಿಗೊಬ್ರು ಸೇರಲಿಲ್ಲ ಅಂದರೆ ಯಾರೋ ಏನು ಅಂತಾರೆ. ಅದಕ್ಕೆ ಮತ್ತು ಅವಳಿಗೆ ಬಂದಿರೋದು ಜಂಬ. ಬಿಡು, ಹೆಂಗಿದ್ರು ನಮ್ಮಪ್ಪ ನಮ್ಮಮ್ಮ ನನಗೆ ಕೊಡ್ತಾರೆ, ನಾನು ನೋಡ್ಕೊಂತಾರೆ, ನಾನು ಇಲ್ಲೇ ಇದ್ದೀನಿ, ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ಹೇಳಿ. ನೀನು ನೋಡ್ಕೊಂಬಿಲ್ಲ ಅಂದ್ರೆ ನಾವೇನು ಕೈ ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀಯಾ? ಹೋಗ್ತೀನಿ ನಾನು ಆಗ್ಲಲ್ಲ ಹೋಗ್ತೀನಿ ಅಂತೆ. ಹೋಗಿದ್ರೆ ನಾವೇನು ನೋಡ್ಕೊಂಬಂಗೆ ಇರ್ತೀವೇನೆ? ನೋಡ್ಕೊಂತೀವಿ, ಓಡಾಡ್ಕೊಂಡೇ ನೋಡ್ಕೊಂತೀವಿ ಕಣೆ. ನಾವು ಓಡಾಡ್ಕೊಂಡೇ ನೋಡ್ಕೊಂತೀವಿ. ನಮ್ಮ ಸಂಗೀತನೂ ಇಲ್ಲೇ ಇದ್ದಾಳೆ, ಅವಳು ನೋಡ್ಕೊಂತಾಳೆ. ಬೇಕಾದ್ರೆ ನೀನು ಒಬ್ಬಳೇ ಅಲ್ಲ ಕಣೆ ನೋಡ್ಕೊಂಬೋದು. ಒಬ್ಬರಲ್ಲ ಅಂದ್ರೆ ಒಬ್ರು ನೋಡ್ಕೊಂತಾರೆ. ನಿನಗೆ ನಾನೇ ನೋಡ್ಕೊಂಬೋದು, ನನ್ನ ಗಂಡನೇ ನೋಡ್ಕೊಂಬೋದು. ಅಲ್ದಾಗೆಲ್ಲ ನಮ್ಮನ್ನು ಬಿಟ್ಟರೆ ಗತಿ ಇಲ್ಲ. ನಮ್ಮಪ್ಪ ನಮ್ಮಮ್ಮ ಎಮ್ಮಂಗೆ ಆಗೈತಿ. ಬಿಡು, ಏನೋ ಲವ್ ಮಾಡಿ ಮದುವೆ ಆಗಿದ್ದಾಳೆ, ಅವನಿಗೂ ಪಾಪ ಯಾರೂ ಇಲ್ಲ ಅಂಬೋದಕ್ಕೋಸ್ಕರನ ನಾ ಅಪ್ಪ ಅಮ್ಮ ಒಪ್ಪಿ ನಿನ್ನ ಇಕ್ಕೊಂಡಿದ್ದಷ್ಟೇ. ನಿನ್ನೆ ಇಕ್ಕೋಬೇಕಂಬೋದೇನಿಲ್ಲ, ಸಣ್ಣಳನ್ನೇ ಇಕ್ಕೋಬೇಕಂಬೋದೇನಿಲ್ಲ. ನೀನು ಹಂಗೆ ಅನ್ಕೊಂಡಿದ್ದೀಯ. ಅಲ್ಲ ನೀನು ಹಿಂಗೆ ಮಾಡೋದು ಸರಿ ಅಲ್ಲ ದೀಕ್ಷಾ. ನೀನು ನಾನು ಮಾಡ್ತಿರೋದು ಸರಿನಾ ತಪ್ಪಂತ ನಿನಗೆ ಗೊತ್ತಾಗ್ತೈತಾ ಇಲ್ವಾ? ಗೊತ್ತಾಗ್ತೈತಾ ಇಲ್ವೇ? ಹಿಂಗೆ ಮಾಡೋದು ಒಳ್ಳೇದಲ್ಲ ಹೇಳು. ನನ್ನ ಒಬ್ಳಿಗೆ ಆಗಬೇಕು ಅನ್ನೋದು ಬೋಲು, ಅದು ಬುದ್ಧಿ ಬಿಟ್ಬಿಡ್ಬೇಕು. ಹಂಗೆಲ್ಲನ ಈಗ ಯಾರೇನು ಎಲ್ಲ ಓದ್ಕೊಂಡು ಹೋಗಲ್ಲ. ಇರೋವರೆಗೂ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಷ್ಟೇ. ನೀನು ಹಿಂಗೆ ಮಾಡೋಕೆ ಹೋಗ್ಬೇಡ. ಅವಳೇನು ಬೇರೆ ಹೇಳನ್ನಂಗೆ ಮಾಡ್ತೀಯಲ್ಲೇ. ಅಲ್ಲ ಮನಸ್ಸಿಗೆ ಎಷ್ಟು ನೋವು ಹೋಗುತ್ತೆ ಹೇಳಿ. ನೀನೇ ಹಿಂಗೆ ಮಾಡಿ ಅಮ್ಮನೇ ನೀನು ಮಾತಾಡಿಸ್ದಂಗಿದ್ದು ಅವಳೇ ಹಿಂಗೆ ಹೇಳ್ಕೊಟ್ಟಿದ್ರೆ ನಿನಗೆ ಎಷ್ಟು ಸಿಟ್ಟು ಬರೋದು. ಅವಳಿನ ಬಿಡ್ರಿ ಅಕ್ಕ, ಬೈಬೇಡ್ರಿ, ಅವಳಿಗೆ ಗೊತ್ತಾಗಲ್ವ ಅಂತ ಹಿಂಗೆ ಹೇಳ್ತಾಳೆ ಪಾಪ. ಅಂತವಳನ್ನೇ ನೀನು ನಿಷ್ಠುರ ಮಾಡ್ತೀಯಲ್ಲೇ. ಅವ್ರ ಅಪ್ಪ ಒಂದು ಮುದ್ದೆ ಕೇಳಿದ್ರೆ ಒಂದು ಮುದ್ದೆ ಮಾಡ್ಕೊಡಲ್ಲಮ್ಮ. ಹೆಂಗೆ ಸಿಟ್ಟಾಗ್ತಾಳೆ. ಇನ್ನು ಬೇರೆ ಹೆಂಗೆ ಮಾಡ್ಕೊಡ್ತಾರಮ್ಮ ಹೇಳು? ಇವಳೇನೆ ಹಿಂಗೆ ಗಮ್ತಾಳೆ ಅವ್ರ ಅಪ್ಪ. ಇನ್ನು ನನಗೇನೆ ಒಂದು ಲೋಟ ಕಾಫಿ ಕಾಸು ಕೊಡೋಣಮ್ಮ ಅಂತ ನಾನೇ ಆತನ ಕೇಳಿದರೆ ನನಗೂ ಹಂಗೆ ಅಂತಾಳೆ. ಯಾವಾಗಲೂ ಕಾಯಿಲೆ ಅಂತೀಯ, ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ನಾನು ಬಿಡತ್ತ ಉಣ್ಬಾರ್ದು ಅಂತ ಅನ್ಸರ್ಸಿದ್ದೀನಿ. ಯಾರನ್ನ ಏನಂತಾರೆ ನನ್ನ ಅಂದರೆ ನೋಡಪ್ಪ ಇಕ್ಕೊಂಡಿವಾಗ ಇವ್ರಿಗೆ ಇದು ಮಾಡ್ತಾರೆ ಅಂತ ಜನ ಆಡ್ಕೊಂತಾರೆ ಅಂಬೋದಕ್ಕೋಸ್ಕರ ಸುಮ್ಮನಿದ್ದೀನಿ. ಮತ್ತು ನೀನು ಅಪ್ಪಗೆ ಒಂದು ಮುದ್ದೆ ಕೇಳಿದ್ರೆ ಮಾಡ್ಕೊಡ್ದಿದ್ದಳು. ಮನೆಗೇನೋ ಕೆಲಸ ಮಾಡ್ದಲ್ಲೇ ಅವ್ರು ನೋಡ್ಕೊಂಬದಲ್ಲೇ ನಿನ್ನೆ ಯಾತಕ್ಕೆ ಮತ್ತೆ ಇಕ್ಕೊಂಡಿರೋದು? ನೋಡ್ಕೊಂತಾಳೆ, ನಮಗೆ ಮಾಡಿಕ್ತಾಳೆ ಅಂಬೋದಕ್ಕೋಸ್ಕರನೇ ಮತ್ತೆ ಇಕ್ಕೊಂಡಿರೋದು. ಯಾರನ್ನೊಬ್ರು ಗಂಡು ಮಕ್ಳು ಇದ್ದಿದ್ರೆ ಬಿಡಪ್ಪತ್ತ ನನ್ನ ಸ್ವಸ್ಪತ್ತ ಮಾಡಿಕ್ತಾಳೆ ಅಂತ ಹೇಳಿ ನಿನ್ನೇನು ಇರಿಸ್ಕೊಂತಿರ್ಲಿಲ್ಲ. ಇಲ್ಲದಕ್ಕೆ ತಾನು ಇರಿಸ್ಕೊಂಡಿರೋದು. ನೋಡ್ಕೋಬೇಕಮ್ಮ ನೀನು. ಎಲ್ಲರೂ ನನ್ನೇ ಬೈರಿ. ನೋಡು ಹೆಂಗೆ ಬೈತಾ ಇದ್ದೀರ. ಇವಾಗ ನಾನು ಏನು ಮಾಡಿರೋ ತಪ್ಪಾಗೆ ಕಾಣಿಸ್ತೈತೆ ನಿಮಗೆ. ಅಲ್ಲ ನಮ್ಮಮ್ಮ ನೋಡು 3 ಸೀರೆ ತಂದಿರೋದ್ರಾಗ ಅವ್ರು ಹುಡ್ಕೊಂಡು ಹೋಗ್ಲಿ ಅಂತ ಐತೆ. ನಾನು ಮಾತ್ರ ಬೇರೆ ತಗೋಬೇಕಂತೆ. ನೋಡು ನೀವೇ ಇನ್ನು ಮಾಡ್ತಾ ಇದ್ದೀರಾ. ಅಲ್ಲ ನೀನೇನು ತಗೋಬೇಡ ಅನ್ಲಿಲ್ಲಮ್ಮ. ನೀನು ದುಡ್ಡು ಕೊಡ್ತೀನಿ, ನೀನು ತಗೊಂಬಂತೆ. ನೀನೇ ತಂದಿದ್ದೀಯ ತಾನೇ ಹೊಸ ಡಿಸೈನ್ ಅಂತ ಹೇಳಿ. ಅದಕ್ಕೆ ನೀನೇ ನಾನು ತಗೊಂಬಂತೆ. ಇವ್ರಿನ್ನೇನು 3 ಹುಡ್ಕೊಂಡು ಹೋಗ್ಲಿ ಕಣಮ್ಮ ಬಂದವ್ರೆ ಅಂತ ಹೇಳಿದ್ದು. ನೀನೇನು ಬೇಡ ಕಣಮ್ಮ, ನಿನ್ಗೇನು ಬೇಡ ಅಂತ ಹೇಳಲಿಲ್ಲ. ನಾನು ತಗೊಂಬಂತೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದು. 3 ತಂದಿದೆಯಲ್ಲ ಅದಕ್ಕೇನೆ. ಬಿಡ ಮತ್ತೆ ನನಗೇನು ಬೇಡ. ಅಕ್ಕಯ್ಯರಿಗೆ ಇಬ್ಬರಿಗೆ ಕೊಡು. ಮೇಡಮ್ ನನಗೇನು ಬೇಡ, ದೊಡ್ಡಾಳಿಗೆ ತಿರಾನ ಅವಳಿಗೆ ಸಂಗೀತಗೆ ಕೊಡು ಅಷ್ಟೇನೆ. ಸಂಗೀತಕ್ಕೆ ಕೊಡು, ಅವಳು ನೀನೇ ತಗೊಳ್ಳಿ ದೀಕ್ಷಾ. ನನಗೇನು ಬೇಡ ತಿರ, ನಾವೇನು ಸೀರೆ ಮೇಲೆ ಅಷ್ಟೊಂದು ಆಸೆ ಪಡಲ್ಲ. ಸಂಗೀತಕ್ಕೆ ಉಡ್ಸಮ್ಮ. ಸುಮ್ಮನೆ ಯಾಕೆ ನನಗೇನು ಬೇಡ. ನಾನು ಬರೀ ಪೊಲೀಸ್ ಡ್ರೆಸ್ ಹಾಕೊಂಡು ಹೋಗೋದೇ ಆಗುತ್ತೆ. ನಿನಗೆ ಬೇಕಾಗ್ತೈತೆ, ನೀನೇ ಎಲ್ಲ ನಾವು ಹೋಗೋದಕ್ಕೆ ಫಂಕ್ಷನ್ಗಳಿಗೆಲ್ಲ ಉಡ್ಕೊಂಡು ಹೋಗ್ತಿರ್ತೀಯ, ನೀನೇ ಹುಡ್ಕ. ನನಗೇನು ಬೇಡ ತಿರಾನ, ನಮ್ಗೆ ಅಷ್ಟೊಂದು ಆಸೆ ಇಲ್ಲಪ್ಪ. ನನಗೇನು ಬೇಡ ಕಣೆ, ನನ್ನ ಬದಲು ಸಂಗೀತಕ್ಕೆ ಕೊಡೆ. ನೋಡಿ ಅವ್ರು ಹೆಂಗೆ ಅರ್ಥ ಮಾಡ್ಕೊಂತಾರೆ. ನೀನು ನನಗೆ ಆಗಬೇಕು ಅಂತೀಯಲ್ಲಿ ನೋಡಿ. ಅವ್ರು ಹೇಳ್ತಿಲ್ವೇನಿ ನನಗೆ ಬೇಡ ಅಂತ ಇದ್ದಾರೆ ಅವರು.
ಎಲ್ಲ ಇವನು ಅಂದೇ ಹೇಳಿ ತಪ್ಪಾಗಿ ಕಾಣ್ತೈತೆ ನಿಮಗೆ. ಎಲ್ಲರೂ ನನ್ನೇ ಬೈತಾರೆ ನೋಡಿ. ಸಿಟ್ಟು ಮಾಡ್ಕೊಂಡು ಅದೇ ಹೋಗಿದ್ದ. ಮಾಡ್ಕೊಂಡು ಸುಮ್ಮನಿರಮ್ಮ. ನಾವು ಈ ನಡುವೆ ನೋಡ್ತಾ ಇದ್ದೀವಿ, ಇವಳು ಯಾಕೆ ಜಾಸ್ತಿ ಆಗ್ತೈತಿ. ಅಲ್ಲ ನೀವು ನಮಗೆ ಫೋನ್ ಮಾಡಿದಾಗ ಹೇಳ್ಬೇಕು ತಾನೇ. ನಾವೆಲ್ಲ ಫೋನ್ನಾಗೆಲ್ಲ ಏನಂತ ಬಿಡಮ್ಮ ಅಂತ ಸುಮ್ಮನೆ ಆಗ್ತಿದ್ವಿ ಹೇಳತ್ತ. ಆಗ್ಲಲ್ಲ ಯಾಕತ್ತ ಸುಮ್ಮನೆ ಅಂತವೆಲ್ಲ ಮಾತಾಡ್ಕೊಂಡು ಪಾಪ ನೀವು ಕೆಲಸದಾರ ಒಟ್ಟು ಟೆನ್ಷನ್ನು ಇದನ್ನೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಒಟ್ಟು ಕೆಲ್ಸಕ್ಕೆ ಹೋಗಾರ ಯಾಕೆ ಅಂತ ನಾವು ಯಾತು ಹೇಳ್ತಿರ್ಲಿಲ್ಲ. ನಮ್ಮ ಸಂಗೀತ ಬಂದಿರೋದಕ್ಕೆ ಅವಳಿಗೆ ಹೊಟ್ಟೆ ಉರಿ 3 ಸೀರೆ ತಗೊಂಬಂದವಳೆ. ಅದಕ್ಕೆ ನನಗೇನು ಬೇಡ ಅವಳಿಗೆ ಕೊಡಮ್ಮ ಅಂತ ಹೇಳಿದ್ದೀನಿ. ಪಾಪ ನಮ್ಮ ಸಂಗೀತ ಬಂದವಳೆ, ಅವಳಿಗೆ ಉಡಿಸ್ಲೇಳು. ನಾವೇ ಮದುವೆಗೆಲ್ಲ ಉಡ್ಕೊಂಡಿದ್ದೀವಿ, ಎಲ್ಲ ಇದಾವೆ ನಮ್ಮವು ಸಾಕು. ಇವಾಗ ಅವಳೇ ಬಂದಿರೋದು, ಇವಾಗ ಅವಳಿಗೆ ಉಡಿಸ್ಲೇಳು ಅಷ್ಟೇ. ನಾವು ಅಕ್ಕ ತಂಗಿಯರ್ತಾಗ ಈ ಅಡ್ಜಸ್ಟ್ಮೆಂಟ್ ಅಕ್ಕ ತಂಗಿಯರ್ತಾಗ ಇರಬೇಕು. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.